ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆಂಬ ಬೇಡಿಕೆಯಿಂದ ಪರಂ ಅಭಿಮಾನಿಗಳು ಮತ್ತು ಬೆಂಬಲಿಗರು ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಸಿಎಂ ಆಗಬೇಕು ಎಂದು ಒತ್ತಾಯಿಸುತ್ತಾ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತೆಯರು, ಪಕ್ಷದ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳು ಜಾಥಾದಲ್ಲಿ ಭಾಗವಹಿಸುತ್ತಾರೆ. ಇವತ್ತು ಕೊರಟಗೆರೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ಹಕ್ಕು ಒತ್ತಾಯನ ಮಾಡಿದೀವಿ. ಇವತ್ತು ಹಕ್ಕು ಒತ್ತಾಯನ ಮಾಡಿದೀವಿ. ಏನಕ್ಕೆ ಅಂದ್ರೆ ಅವರು 8 ವರ್ಷ ಸತತವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ 2 ಬಾರಿ MLAಗೆ ಬಿ ಫಾರಂ ಕೊಟ್ಟಿದ್ದಾರೆ, 2 ಬಾರಿ MP ಅವರಿಗೆ ಬಿ ಫಾರಂ ಕೊಟ್ಟಿದ್ದಾರೆ. ಕಷ್ಟ ಕಾಲದಲ್ಲಿ ಇದನ್ನ ಅತಿ ಕಷ್ಟದಂತ ಕಾಲದಲ್ಲಿ ಅವರು ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಯಾವುದೋ ಒಂದು ಸಂಚಿನಿಂದ ಇಲ್ಲಿ ಕೊರಟಗೆರೆಯಲ್ಲಿ ಅವತ್ತು ಸೋತಿರ್ಬೋದು, ಆದ್ರೆ ಅವ್ರನ್ನ ಈ ಬಾರಿ ಸಿದ್ದರಾಮಯ್ಯನ ಕೆಳಗಿಳಿಸಿದ ಮೇಲೆ ಬದಲಾವಣೆ ಮಾಡ್ಬೇಕು ಅಂತ ಬಯಸಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮಾಡಿ. ನಾವು ಬೇರೆಯವ್ರು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ. ಮೊದಲನೇದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಮಾಡಿ, ಆಮೇಲೆ ನೀವು ಯಾರು ಬೇಕಾದ್ರೂ ಮಾಡಿ, ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ. ದಲಿತ ಸಿಎಂ ಅನ್ನೋದು ಒಂದಿದೆ. ದಲಿತರು ಈಗ ಅತಿ ಹೆಚ್ಚು ದಲಿತರು ಓಟ್ ಹಾಕಿದ್ದಾರೆ, ಹಿಂದುಳಿದ ವರ್ಗದವರು ಓಟ್ ಹಾಕಿದ್ದಾರೆ, ಮೇಲ್ದರ್ಜೆನವರು ಕೂಡ ಓಟ್ ಹಾಕಿದ್ದಾರೆ. ಯಾಕೆ ಓಟ್ ಹಾಕಿದ್ದಾರೆ? ಡಾಕ್ಟರ್ ಜಿ ಪರಮೇಶ್ವರ್ ನಾಯಕತ್ವ ಯಾಕೆ ಒಪ್ತಾರೆ ಅಂದ್ರೆ ಅವರು ಎಲ್ಲರಿಗೂ ಒಂದು ಸಮಾನತೆಯ ಸಂದೇಶವನ್ನು ಕೊಡ್ತಕ್ಕಂಥ ನಾಯಕ ಅವರು. ಹಾಗಾಗಿ ಅವ್ರನ್ನ ಎಲ್ಲರೂ ಒಪ್ತಾರೆ. ಇದನ್ನೇನಾದ್ರು ಅವ್ರು ಪರಿಗಣಿಸ್ತೇವೆ ಹೋದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಾದ್ಯಂತ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಏನಿದ್ದಾರೆ ಇವತ್ತು ಪರಮೇಶ್ವರ್ ಅಭಿಮಾನಿಗಳು ಬಂದಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರುಗಳು ಬಂದಿದ್ದಾರೆ, ಬೇರೆ ಪಕ್ಷದ ರಾಜಕಾರಣಿ ಏನೋ ಮುಖಂಡರುಗಳಿದ್ದಾರೆ. ಅವ್ರು ಕೂಡ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಮುಖಂಡರುಗಳು ಪರಮೇಶ್ವರ್ ಆಗದಾದ್ರೆ ಯಾವುದೇ ತಕರಾರಿಲ್ಲಪ್ಪ, ಒಳ್ಳೆ ಮನುಷ್ಯ ಆಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇದಕ್ಕೂ ಮೊದಲು ತುಮಕೂರು ನಗರದಲ್ಲಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ನೀಡುವಂತೆ ರಕ್ತದಲ್ಲಿ ಪತ್ರ ಬರೆದ ಅಭಿಮಾನಿಗಳು, ನಂತರ ದಲಿತ ಸಂಘಟನೆಗಳು ಅರಬೆತ್ತಲೆ ಮೆರವಣಿಗೆ ಮಾಡಿ ತಮ್ಮ ಒತ್ತಾಯವನ್ನ ವ್ಯಕ್ತಪಡಿಸಿದ್ದರು. ಇವತ್ತಿನ ದಿನ ನಾವು ಏನ್ ರ್ಯಾಲಿನ ಆರ್ಗನೈಸ್ ಮಾಡಿದೀವಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಿನ ಚೀಫ್ ಮಿನಿಸ್ಟರ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಆಗ್ಲೇಬೇಕು ಅಂತ ಒತ್ತಾಯ ಮಾಡಿ ಇವತ್ತಿನ ದಿನ ನಾವು ಸಮಾಧಾನವಾಗಿ ಈ ರ್ಯಾಲಿನ ಮಾಡಿರ್ತೀವಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ದಯಮಾಡಿ ನೀವು ಹೈಕಮಾಂಡ್ನವರು ಈ ಕಡೆ ಸ್ವಲ್ಪ ನಿಮ್ಮ ಗಮನನ ಹರಿಸಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದಯಮಾಡಿ ನೀವು ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಬಿಕಾಸ್ ಈಸ್ ದ ಸೀನಿಯರ್ ಮೋಸ್ಟ್ ಇನ್ ದ ಪಾರ್ಟಿ ಆ್ಯಂಡ್ ಈ ಯಾವುದೇ ಕ್ಷೇತ್ರದಲ್ಲಿ ತಗೊಂಡ್ರೂ ಇವಾಗ ಎಜುಕೇಷನ್ ಮಿನಿಸ್ಟರ್ ಆಗಿ, ಹೋಮ್ ಮಿನಿಸ್ಟರ್ ಆಗಿ, ಮತ್ತೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಇವರು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಸೇವೆನ ಸಲ್ಲಿಸಿರೋದ್ರಿಂದ, ಜೊತೆಗೆ 7 ವರ್ಷ ಕಾಲ ಅವರು ಪಾರ್ಟಿಯ ಅಧ್ಯಕ್ಷರಾಗಿ ಅತಿ ಹೆಚ್ಚು ಕಾಲ ಏನಾದರೂ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದ್ದಾರೆ ಅಂತ ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತ್ರ. ಸೊ ವಿ ಆರ್ ರಿಕ್ವೆಸ್ಟ್ ದ ಹೈಕಮಾಂಡ್, ಪ್ಲೀಸ್ ಮೇಕ್ ದ ಮುಂದಿನ ಚೀಫ್ ಮಿನಿಸ್ಟರ್ ಆಗಿ ನೀವು ದಯಮಾಡಿ ಅವರನ್ನ ಚೀಫ್ ಮಿನಿಸ್ಟರ್ ಆಗಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ. ಜೊತೆಗೆ ನೀವು ಆದಷ್ಟು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಏನಿದೆ ಅದನ್ನ ರೆಕಗ್ನೈಸ್ ಮಾಡಬೇಕು ಅಂತ ಹೈಕಮಾಂಡ್ನವರಿಗೆ ದಯಮಾಡಿ ನಾವು ಕೇಳ್ಕೊಂತೀವಿ. ಮತ್ತೆ ಇನ್ನು ಮುಂದೆ ಹೆಣ್ಮಕ್ಳುಗಳೆಲ್ಲ ಅವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಮತ್ತೆ ನಾವು ಇದಕ್ಕಿಂತ ಸ್ಟ್ರಾಂಗ್ ಆಗಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ದಯವಿಟ್ಟು ಈ ಕಡೆ ಗಮನ ಹರಿಸಿ, ನೀವು ದಯಮಾಡಿ ಅವರಿಗೆ ಮೋಸ ಮಾಡಬೇಡಿ. ಪಾರ್ಟಿಯಲ್ಲಿ ಅವರು ಲೀಡರ್ ಆಗಿರ್ತಾರೆ. ಸೊ ಹಾಗಾಗಿ ನೀವು ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಮಾಡಲೇಬೇಕು ಅಂತ ನಾವೆಲ್ಲ ಹೆಣ್ಮಕ್ಳು ಮತ್ತೆ ಹಿರಿಯ ಮುಖಂಡರುಗಳು ಎಲ್ಲರ ಪರವಾಗಿ ಕೇಳ್ಕೊಂತ ಇದೀವಿ. ಥ್ಯಾಂಕ್ ಯು. ಕೊರಟಗೆರೆ ಕೆಎಸ್ಆರ್ಟಿಸಿ ವೃತ್ತದಿಂದ ಅಭಿಮಾನಿಗಳು ಜಾಥಾವನ್ನು ಪ್ರಾರಂಭಿಸಿ ಪರಮೇಶ್ವರ್ ನೇತೃತ್ವದ ಪರ ಶಕ್ತಿ ಪ್ರದರ್ಶನವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಮತ್ತು ಈ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲವೆಂದು ಎಚ್ಚರಿಸಿದ್ದಾರೆ. ಈಗ ನಮ್ಮ ಕೇಂದ್ರದ ನಾಯಕರಲ್ಲಿ ನಾವು ಇವತ್ತು ಮನವಿ ಮಾಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ ಸೋನಿಯಾ ಗಾಂಧಿ ಮೇಡಮು, ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು, ನಮ್ಮ ರಾಹುಲ್ ಗಾಂಧಿ ಸಾಹೇಬರು, ನಮ್ಮ ಕೇಂದ್ರದ ಎಲ್ಲ ಮುಖಂಡರು ನಮ್ಮ 13ರಿಗೆ ಏನು ಅನ್ಯಾಯ ಆಗೈತೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇವಾಗ ಆ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಪರವಾಗಿ ಎಲ್ಲ ಕಾರ್ಯಕರ್ತರು ಬಂದು ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ದಯಮಾಡಿ ಅವರು ದಲಿತರಿಗೆ ಒಬ್ಬರಿಗೆ ಮುಖಂಡರಲ್ಲ, ಎಲ್ಲ ಜನಾಂಗದ ಶಾಂತಿಯ ತೋಟ,
ಎಲ್ಲ ಜನಾಂಗದ ಮನೆಯ ಮಗ ಡಾಕ್ಟರ್ ಜಿ ಪರಮೇಶ್ವರ್ಗೆ ನೀವು ಒಂದು ಸರಿ ಅವಕಾಶ ಕೊಟ್ಟರೆ ನೆಕ್ಸ್ಟು ನಿಮಗೆ 18ಕ್ಕೆ ಈ ಸರ್ಕಾರ ತರಕ್ಕೆ 28ಕ್ಕೆ ಸರ್ಕಾರ ತರಕ್ಕೆ ನಿಮಗೆಲ್ಲ ನಮ್ಮ ಒಂದು ಕಾಂಗ್ರೆಸ್ನಲ್ಲಿ ಒಳ್ಳೆ ಉತ್ತಮವಾದ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಾವು ಈ ಒಂದು ನಮ್ಮ ರೈತರ ಪರವಾಗಿ ನಮ್ಮ ಜಿಲ್ಲೆಯ ಜನಾಂಗದ ಪರವಾಗಿ ನಾವು ಇವತ್ತು ಈ ಕಾರ್ಯಕ್ರಮ ಮಾಡಿದ್ವಿ. ದಯವಿಟ್ಟು ನೀವು ಪರಮೇಶ್ವರ್ ಸಾಹೇಬರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ ಮಾಡಿದ್ವಿ. ಎಲ್ಲರಿಗೂ ಮನಸ್ಸಿನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.